ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಮಗ ವಿನೀಶ್ ಸೇರಿದಂತೆ ಕುಟುಂಬ ಸದಸ್ಯರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಜೈಲಿನ ಕೊಠಡಿ ಒಳಗಡೆ ದರ್ಶನ್ ಕಂಡು ಪತ್ನಿ ಭಾವುಕರಾದರು. ಮಗ ವಿನೀಶ್ ಅಪ್ಪನನ್ನ ತಬ್ಬಿ ಕಣ್ಣೀರಿಟ್ಟಿದ್ದಾನೆ. ಜೈಲು ಅಧಿಕಾರಿಗಳು ನೀಡಿದ ಸೂಚನೆಯಂತೆ ಸುಮಾರು 30 ನಿಮಿಷಗಳ ಕಾಲ ಕುಟುಂಬ ಸದಸ್ಯರು ದರ್ಶನ್ ಜೊತೆ ಮಾತನಾಡಿ ಹೊರಬಂದರು. ಈ ವೇಳೆ ದರ್ಶನ್ಗೆ ಮ್ಯಾನೇಜರ್ ನಾಗರಾಜ್ ಹಣ್ಣುಗಳನ್ನು ಮಾತ್ರ ಕೊಂಡೊಯ್ದಿದ್ರು. ಈ ವೇಳೆ ಜೈಲು ಅಧಿಕಾರಿಗಳು ನಿಗಾ ವಹಿಸಿದ್ರು. ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಕೈ ಹಿಡಿದುಕೊಂಡಿರೋ ಫೋಟೋ ಪೋಸ್ಟ್ ಮಾಡಿರೋ ವಿಜಯಲಕ್ಷ್ಮಿ, ಪ್ರಪಂಚವೇ ತಿರುಗಿ ಬಿದ್ದರೂ ನಾನಿನ್ನ ಜೊತೆಯಾಗಿರುವೆ, ಮೌನವಿರಲಿ ಚಂಡಮಾರುತ ಬರಲಿ, ನಾನು ನಿನ್ನ ಕೈ ಹಿಡಿಯುವೆ ಅಂತ ಭಾವುಕ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾರೆ. ವೇತನ ಪರಿಷ್ಕರಣೆ ಸೇರಿ ಅನೇಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾಳೆ ಮುಷ್ಕರ ನಡೆಸೋಕೆ ಸಾರಿಗೆ ನೌಕರರು ಮುಂದಾಗಿದ್ರು. ಸಾರಿಗೆ ನೌಕರರ ಪ್ರತಿಭಟನೆಗೆ ತಡೆ ಹಿಡಿಯಬೇಕು ಅಂತ ಹೈಕೋರ್ಟ್ ಅಲ್ಲಿ PIL ಸಲ್ಲಿಕೆ ಮಾಡಲಾಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಮಾಡಿದ ಪೀಠ ಮುಷ್ಕರ ಮಾಡದಂತೆ ತಡೆ ನೀಡಿದೆ. ಸಾರಿಗೆ ಸಚಿವರ ಜೊತೆ ಸಭೆ ಮಾಡಿ ಈಗಾಗಲೇ ನಿಮ್ಮ ವೇತನದಲ್ಲಿ %12.5 ಹೆಚ್ಚಳ ಮಾಡಲಾಗಿದೆ. ಬೇಡಿಕೆಗಳ ಬಗ್ಗೆ ಸಾರಿಗೆ ಸಚಿವರ ಜೊತೆ ಮಾತನಾಡಿ ಅಂತ ಹೇಳಿರುವ ಕೋರ್ಟ್ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ಹೈಕೋರ್ಟ್ ಆದೇಶದ ಬಗ್ಗೆ CITU ಪ್ರಧಾನ ಕಾರ್ಯದರ್ಶಿ ವರಲಕ್ಷ್ಮಿ ಮಾತನಾಡಿದ್ದು, ಹೈಕೋರ್ಟ್ ಆದೇಶವನ್ನು ಒಪ್ಪಿಕೊಳ್ತೀವಿ, ಸಿಎಂ ನೇತೃತ್ವದಲ್ಲಿ ಸಮಸ್ಯೆ ಬಗೆಹರಿಸುವಂತೆ ಹೇಳಿದೆ ಕೋರ್ಟ್. ಹೈಕೋರ್ಟ್ ಕಾರ್ಮಿಕರ ಪರ ತೀರ್ಪು ಕೊಟ್ಟಾಗ ಸರ್ಕಾರ ಅದನ್ನ ಜಾರಿ ಮಾಡಲ್ಲ, ಕಾರ್ಮಿಕರ ವಿರುದ್ಧ ತೀರ್ಪು ಬಂದಾಗ ಸರ್ಕಾರ ಅದನ್ನ ತಕ್ಷಣ ಜಾರಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಹೈಕೋರ್ಟ್ ಏನಿವತ್ತು ನೀವು ಮುಷ್ಕರ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಸೊ 3-4 ದಿನದ ಒಳಗಡೆ ನೀವು ಅವರನ್ನು ಕರೆದು ಮಾತಾಡಿ ಬಗೆಹರಿಸಬೇಕು ಅಂತ. 3 ದಿನದೊಳಗೆ ಬಗೆಹರಿಸದೇ ಇದ್ದರೆ ಆವಾಗ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ಆವಾಗ ಸರ್ಕಾರನೇ ಹೈಕೋರ್ಟಿನ ತೀರ್ಪನ್ನು ಉಲ್ಲಂಘನೆ ಮಾಡ್ತದ ಅನ್ನುವಂಥದ್ದನ್ನು ನೋಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಲ್ಲಿ ನಾವು ಕೇಳುವಂಥದ್ದು, ಸೊ ದಯಮಾಡಿ ನೀವು ಕಾರ್ಮಿಕರ ಪರವಾಗಿ ನಿಲ್ಲಬೇಕು. ಜಂಟಿ ಸಭೆ ಮಾಡಿ ನಮ್ಮ ಬೇಡಿಕೆ ಏನಿದ ಬಗ್ಗೆ ಅದ್ರ ಬಗ್ಗೆ ಸೂಕ್ತವಾದ ತೀರ್ಮಾನವನ್ನು ನಮಗೆ ಒತ್ತಿಗೆ ಆಗುವಂಥ ರೀತಿಯಲ್ಲಿ ಇತ್ಯರ್ಥ ಪಡಿಸಬೇಕು ಅಂತೇಳಿ ಒತ್ತಾಯವನ್ನು ಈ ಮಾಧ್ಯಮಕ್ಕೆ ಮಾಡ್ತೇನೆ. ಜೊತೆಗೇನಾಗುತ್ತೆ ಅಂದರೆ ಯಾವುದು ಕೂಡ ನಮ್ಮ ಏನು ಬೇಡಿಕೆಗಳಿದೆ ಅದಕ್ಕೆ ಪೂರಕವಾದಂಥ ಇತ್ಯರ್ಥ ಆಗಬೇಕು, ಕೂಡಲೇ ಆಗಬೇಕಾಗತ್ತೆ. ಅದು ನಂತರ ಮುಖ್ಯಮಂತ್ರಿ ಜೊತೆ ನಂತರ ಏನು ಒಂದು ಇತ್ಯರ್ಥಕ್ಕೆ ಬರ್ತವೆ, ಆ ನಂತರ ಜಂಟಿ ಕೆಲಸವನ್ನು ಮತ್ತೆ ಸಭೆ ಸೇರಿ ಮುಂದಿನ ನಡೆ ಏನು ಇರಬೇಕು ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ತೇವೆ. ಇವತ್ತು 25 ನಾಳೆ ಏನು ಮುಷ್ಕರ ಮಾಡಿದೆ, ಮುಷ್ಕರವನ್ನು ನಾವು ಹಿಂದಕ್ಕೆ ತೆಗೆದುಕೊಂಡಿದ್ದೇವೆ. ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಪುಲಕೇಶಿ ನಗರದ ನಿವಾಸದಲ್ಲಿ ಭೇಟಿಯಾಗಿ ಉಪಹಾರ ಸೇವಿಸಿ 1 ಗಂಟೆಗಳ ಕಾಲ ಅಖಂಡ ಶ್ರೀನಿವಾಸ್ ಮೂರ್ತಿ ಜೊತೆ HDK ಚರ್ಚಿಸಿದ್ದಾರೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರನ್ನ ಪಕ್ಷಕ್ಕೆ ಮರಳಿ ಕರೆತರಲು HDK ಸರ್ಕಸ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಜೆಡಿಎಸ್ನಲ್ಲಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಆನಂತರ ಕಾಂಗ್ರೆಸ್ಗೆ ಹೋಗಿ ಟಿಕೆಟ್ ಕೈತಪ್ಪಿತ್ತು. ಆ ಬಳಿಕ ಬಿಎಸ್ಪಿಯಿಂದ ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ರು. ಸದ್ಯ ಮರಳಿ ಅಖಂಡರನ್ನ ಜೆಡಿಎಸ್ಗೆ ಕರೆತರಲು ಸದ್ದಿಲ್ಲದೆ ಕಾರ್ಯತಂತ್ರ ರೂಪಿಸಿದ್ದಾರೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಭೇಟಿ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ನನ್ನ ಪಕ್ಷದಿಂದ ಆಯ್ಕೆಯಾದವರು, ಸದ್ಯದಲ್ಲೇ ಬೃಹತ್ ಸಮಾವೇಶದ ಮೂಲಕ ಪಕ್ಷಕ್ಕೆ ಸೇರಿಸುತ್ತಾರೆ ಅಂತ ಹೇಳಿದರು. ಅಖಂಡ ಶ್ರೀನಿವಾಸ್ ಮೂರ್ತಿ ನನ್ನ ಪಕ್ಷದಿಂದಲೇ ಆಯ್ಕೆಯಾದವರು, 2 ಬಾರಿ ಶಾಸಕರಾಗಿದ್ದರು. ನಂತರ ಕಾಂಗ್ರೆಸ್ಗೆ ಇನ್ನೊಬ್ಬ ಸ್ನೇಹಿತರ ಜೊತೆ ಸೇರಿ ಹೋಗಿದ್ದರು. ಅಲ್ಲಿ ಹೋಗಿ ಈಗ ಅವರಿಗೆ ನನ್ನ ಒಂದು ಮನೆ ಜನತಾದಳವೇ ಸರಿಯಾದ ಮನೆ, ನಾನು ಮತ್ತೆ ವಾಪಸ್ ಬರಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ಅವ್ರ ಕುಟುಂಬದಲ್ಲಿ ಇವತ್ತು ಅವ್ರ ಮನೆಗೆ ಬರಬೇಕು ಅಂತಕ್ಕಂಥದ್ದಕ್ಕೆ ಅವರೆಲ್ಲರ ಒಂದು ಮನವಿ ಏನಿತ್ತು, ಆಹ್ವಾನ, ಆ ಆಹ್ವಾನದ ಮೇರೆಗೆ ಅವ್ರ ಮನೆಗೆ ಹೋಗಿದ್ದೆ. ಸದ್ಯದಲ್ಲೇ ಒಂದು ದೊಡ್ಡ ಬೃಹತ್ ಸಭೆ ಮುಖಾಂತರ ಅವರು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಳೆ 3 ವರ್ಷ ಪೂರೈಸ್ತಾ ಇರುವ ಹಿನ್ನೆಲೆಯಲ್ಲಿ ತುಮಕೂರಲ್ಲಿ ಬೃಹತ್ ಸಾಧನಾ ಸಮಾವೇಶ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು. ಭೂ ಗ್ಯಾರಂಟಿ ಹೆಸರಲ್ಲಿ 1,52,492 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ವೇಳೆ ಸಾಧನಾ ಸಮಾವೇಶ ಭಾಗವಾಗಿ ಕಾಫಿ ಟೇಬಲ್ ಬುಕ್ ಬಿಡುಗಡೆ ಮಾಡಿದ್ರು. ಅಲ್ಲದೆ ಕಾರ್ಯಕ್ರಮ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆ ಆಯಿತು. ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ, ಗ್ಯಾರಂಟಿ ಟೀಕೆ ಮಾಡ್ತಾ ಇದ್ದವರಿಗೆ ಉತ್ತರ ಕೊಟ್ಟಿದ್ದೀವಿ ಅಂತ ಗುಡುಗಿದ್ರು. ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ಈಗ
ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೇವೆ. 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದೇ ಬರ್ತದೆ. ಬರ್ಕೊಳ್ಳಿ, ಇವತ್ತು ಜನತಾದಳ ಬಿಜೆಪಿ ಇಬ್ರು ಸೇರಿ ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈ ರಾಜ್ಯದಲ್ಲಿ ನಿಮ್ಮ ಬದುಕಿನ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ಕಾರವನ್ನು ಕೊಟ್ಟಿದ್ದೇವೆ. ಅದನ್ನು ಉಳಿಸ್ಕೊಂಡು ಹೋಗ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. 4 ಆಯವ್ಯಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು 55 ಲಕ್ಷ ಕೋಟಿಗಳನ್ನ ಆಯವ್ಯಯನ ಮಂಡನೆ ಮಾಡಿದ್ದಾರೆ. ಇಷ್ಟು ಹಣ ಈ ರಾಜ್ಯದ ಜನತೆಗೆ ಅಭಿವೃದ್ಧಿಗೆ ಖರ್ಚಾಗಿದೆ, ಸಾಮಾಜಿಕ ನ್ಯಾಯಕ್ಕೆ ಖರ್ಚಾಗಿದೆ, ಬಡವರಿಗೆ ಖರ್ಚಾಗಿದೆ. ಈ ಪ್ರಣಾಳಿಕೆಯಲ್ಲಿ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತುಗಳನ್ನ ಈಡೇರಿಸೋದಕ್ಕೆ 4 ಆಯವ್ಯಯದಲ್ಲಿ ಹಣವನ್ನ ನಮ್ಮ ಸರ್ಕಾರ ಪ್ರತಿಯೊಂದು ಇಲಾಖೆಯಲ್ಲಿ ಖರ್ಚು ಮಾಡಿದೆ ಅಂತೇಳಿ. ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರದ ಪತನದ ಅಂಚಿನಲ್ಲಿದೆ, ಇವರದ್ದು ಭ್ರಷ್ಟಾಚಾರವೇ ಸಾಧನೆ, ರಾಜ್ಯವನ್ನ ದಿವಾಳಿ ಮಾಡಿದ್ದಾರೆ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಲೇವಡಿ ಮಾಡಿದರು. ಆಡಳಿತವಂತೂ ಸಂಪೂರ್ಣವಾಗಿ ಇಲ್ವೇ ಇಲ್ಲ. ಆ ಆಡಳಿತ ಭ್ರಷ್ಟಾಚಾರದಿಂದ, ಅವ್ಯವಸ್ಥೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿ ಪತನಕ್ಕೆ ಹೋಗಿರುವಂಥದ್ದಿದೆ. ಬರೀ ರಾಜಕೀಯ ಪ್ರೇರಿತವಾಗಿ, ರಾಜಕೀಯ ದುರುದ್ದೇಶದಿಂದನೇ ಈ ರಾಜ್ಯದಲ್ಲಿ ಆಡಳಿತ ಮಾಡುವಂಥದ್ದಾಗ್ತಿದೆ. ತುಷ್ಟೀಕರಣವಂತೂ ಈ ಕೇವಲ ಈ ಸರ್ಕಾರದ ಏನು ಸಾಧನೆ ಅಂತ ಹೇಳ್ಬೋದು ಅಂದ್ರೆ ಬರೀ ತುಷ್ಟೀಕರಣ, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ತುಷ್ಟೀಕರಣ ಬಿಟ್ರೆ ಏನು ಕಾಣ್ಲಿಕ್ಕಲ್ಲ. ಬರೀ ಅತಿ ಹೆಚ್ಚು ಸಾಲ ಮಾಡಿರುವಂಥ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಈ ಕರ್ನಾಟಕ ರಾಜ್ಯವನ್ನು ಸಾಲದ ಕೂಪಕ್ಕೆ ತಳ್ಳಿರುವಂಥ ಅತಿ ದೊಡ್ಡ ಒಂದು, ಅದು ಯಾವುದೇ ಅವಾರ್ಡ್, ಗಿನ್ನೀಸ್ ಇನ್ನೂ ಏನಾದರೂ ಮೇಲೆ ಇದ್ರು ಕೂಡ, ಅಥವಾ ಗಿನ್ನೀಸ್ ಅವರು ಹೇಗೂ ಬಂದಿದ್ದಾರೆ, ಅವ್ರಿಗೆ ಇದನ್ನು ತೋರಿಸ್ಬಿಟ್ಟು ಒಂದು ಗಿನ್ನೀಸ್ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ರೆ. ಕಳೆದ ವರ್ಷವೂ ಸಹ ಇದೇ ರೀತಿ ಒಂದು ಸಭೆ ಮಾಡೋದು ನೆನಪಿನಲ್ಲಿ ಒಂದು ಸರ್ಕಾರಕ್ಕಿಲ್ಲದೆ. ಯಾಕೆಂದರೆ ಅವರು ಇವತ್ತು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯದಲ್ಲೇ ಹೆಚ್ಚಿನ ಒಂದು ಪ್ರಚಾರ ಮಾಡಿದ್ದಾರೆ. ಮೊದಲನೇ ಪುಟದಲ್ಲಿ ಬಣ್ಣದ ಚಿತ್ರಗಳನ್ನು ಹಾಕೊಂಡು 1,52,54,000 ಹಕ್ಕುಪತ್ರ ವಿತರಣೆ ಅಂತ. ಕಳೆದ ವರ್ಷವೂ ನನಗಿರ್ತಕ್ಕಂಥ ಒಂದು ನೆನಪು, ಹಕ್ಕುಪತ್ರಗಳ ಬಗ್ಗೆನೇ ಚರ್ಚೆ ಮಾಡಿದರು ಕಳೆದ ವರ್ಷವೂ ಸಹ. ಅದ್ರ ಜೊತೆಗೆ ಮತ್ತೆ ಕೆಲವು ಪೋಡಿ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ಪ್ರತಿನಿತ್ಯ ಪ್ರಚಾರ ಮಾಡೋದು ನೋಡ್ತಾ ಇದ್ದೀನಿ ನಾನು. ಸಾಧನೆ ಮಾಡಿದವರು ಸಮಾವೇಶ ಮಾಡಬೇಕು. ಇವ್ರದ್ದು ಏನು ಸಾಧನೆ? ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿರೋ ಸಾಧನೆನಾ? ಮೂಢ ಹಗರಣ ಸಾಧನೆ ಆಗತ್ತಾ? ವಾಲ್ಮೀಕಿ ಎ, ಬಿ ಮತ್ತು ಇ ಖಾತಾ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಟೀಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ತುಮಕೂರಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೊಟ್ಟ ಕುದುರೆ ಏರಲಾರದವನು ಶೂರನು ಅಲ್ಲ, ವೀರನು ಅಲ್ಲ, ಅಧಿಕಾರ ಕೊಟ್ಟಾಗ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಕುಟುಕಿದ್ದಾರೆ. ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದ್ದೆ. ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ಬಿಯಿಂದ ಎ ಖಾತೆ ಮಾಡಿಸ್ಬೇಕಾರೆ ನಮ್ಮ ಸರ್ಕಾರ ಬಂದ್ಬಿಡ್ತದೆ, ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೇ ನಾನು ಉತ್ತರವನ್ನು ಹೇಳಿದ್ದೇನೆ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ, ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ
ನಿಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದ್ದೆ. ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರ ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿಕೆ ಶಿವಕುಮಾರ್ ಬಂಧಾಹ್ವಾನಕ್ಕೆ ಕೌಂಟರ್ ಕೊಟ್ಟಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಚರ್ಚೆ ಮಾಡೋಕೆ ನಾನು ರೆಡಿ ಇದ್ದೇನೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋಕೆ ಬರೋದಾದ್ರೆ ಬನ್ನಿ. ನ್ಯಾಷನಲ್ ಕಾಲೇಜ್ನಲ್ಲಿ ಕಾಲೇಜ್ ಹಣೆ ಬರಹವೂ ಗೊತ್ತಿದೆ. ಎಷ್ಟು ಜನಕ್ಕೆ ಟೋಪಿ ಹಾಕಿ ಕಾಲೇಜ್ ಕಟ್ಟಿದ್ದೀರಾ ಗೊತ್ತಿದೆ ಅಂತ ಛೇಡಿಸಿದ್ದಾರೆ. ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರವೂ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಅದರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಆಗ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕ ನಾನು. ನಿನ್ನೆ ರೈತರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಚಿಕ್ಕಮಗಳೂರು ಡಿಸಿ ಆಗಿದ್ದ ನಾಗರಾಜ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ನಾಗರಾಜ್ ಅವರನ್ನ ಬೆಂಗಳೂರಿನ ಓಂಬುಡ್ಸ್ಮನ್ ಕಚೇರಿಗೆ ವರ್ಗಾಯಿಸಲಾಗಿದ್ದು, ಅವರ ಜಾಗಕ್ಕೆ ಭವರ್ ಸಿಂಗ್ ಮೀನಾ ಅವರನ್ನ ನೇಮಕ ಮಾಡಲಾಗಿದೆ. ಮರು ಮತ ಎಣಿಕೆ ಸಂಬಂಧ ಹೈಕೋರ್ಟ್ ಆದೇಶ ಸೂಕ್ತವಾಗಿಲ್ಲ, ಪಾಲನೆ ಆಗಿಲ್ಲ ಅಂತ ಡಿಸಿ ಚುನಾವಣಾಧಿಕಾರಿ ವಿರುದ್ಧ ಸುಪ್ರೀಂಕೋರ್ಟ್ ಕೂಡ ಅಸಮಾಧಾನ ಹೊರಹಾಕಿತ್ತು. ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಮಾರ್ತಾಂಡ ಆನೆಗಳ ಮಧ್ಯೆ ಕಾದಾಟ ಆಗಿತ್ತು. ಈ ಘಟನೆಯಲ್ಲಿ ಚೆನ್ನೈ ಮೂಲದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ಕಾದಾಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆಗೆ ನಿನ್ನೆಯಿಂದಲೂ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಮಾರ್ತಾಂಡ ಆನೆ ಇವತ್ತು ಮೃತಪಟ್ಟಿದೆ. ಇನ್ನು ನ್ಯೂಸ್ 18 ಜೊತೆ ಮಾತನಾಡಿದ ಡಿಸಿಎಫ್ ಅಭಿಷೇಕ, ಆನೆಗಳ ನೇಚರ್ ಕೆಲವೊಮ್ಮೆ ವೈಲ್ಡ್ ಆಗುತ್ತೆ. ಈ ಹಿಂದೆ ಇಂತಹ ಘಟನೆ ನಡೆದಿರಲಿಲ್ಲ. ನಿನ್ನೆ ಏಕಾಏಕಿ ಮಾರ್ತಾಂಡ ಹಾಗೂ ಕಂಜನ ಆನೆಗಳು ಜಗಳಕ್ಕಿಳಿದಿದೆ. ಈ ಘಟನೆ ಸಂಬಂಧ ಸರ್ಕಾರ ಪ್ರಾಥಮಿಕ ವರದಿ ಕೇಳಿದೆ. ನಿನ್ನೆ ನಡೆದಿರುವುದು ಆಕಸ್ಮಿಕ ದುರಂತ. ಕಂಜನ ಆನೆ ಈಗ ಶಾಂತವಾಗಿದೆ. 2 ದಿನ ದುಬಾರೆ ಬಂದ್ ಇರಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಎಲ್ಲ ಆನೆಗಳು ಶಾಂತವಾಗೇ ಇರ್ತವೆ. ಕೆಲವು ಸಲ ಅದು ವೈಲ್ಡ್ ಅನಿಮಲ್ಸ್, ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅದರೊಳಗಡೆ ವೈಲ್ಡ್ ಇನ್ಸ್ಟಿಂಕ್ಟ್ಸ್ ಇದ್ದೇ ಇರ್ತದೆ. ಸೊ ಅದು ಕೆಲವು ಸಲ ಗಂಡು ಮಧ್ಯೆ ಈ ಥರ ಚಿಕ್ಕ ಜಗಳ ಆಗೋದು ಇವನ್ ವೈಲ್ಡಲ್ಲೂ ಕಾಮನ್ ಆಗಿರ್ತದೆ. ಅದು ಆ ಇನ್ಸ್ಟಿಂಕ್ಟ್ಸ್ ಆಚೆ ಬಂದಾಗ ಇವನ್ ಕ್ಯಾಂಪಲ್ಲೂ ಚಿಕ್ಕ ಗಲಾಟೆ ಆಗ್ತಾ ಇರ್ತದೆ. ನೆನ್ನೆ ಆಗಿರೋದು ಸ್ವಲ್ಪ ಜಾಸ್ತಿನೇ ಆಗಿದೆ ಗಲಾಟೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾದ್ಮೇಲೆ ವಿತರಣೆ ಮಾಡ್ತಾರೆ, ಆಗುತ್ತೆ. ಸೊ ಎಲ್ಲ ಆನೆಗಳು ಶಾಂತವಾಗಿ. ದುಬಾರಿಯಲ್ಲಿ ಕಂಜನ ಆನೆ ದಾಳಿ ಪ್ರಕರಣಕ್ಕೆ ಮೈಸೂರಲ್ಲಿ ಆನೆ ವೈದ್ಯ ನಾಗರಾಜ ಪ್ರತಿಕ್ರಿಯಿಸಿದ್ದಾರೆ. 2014ರಲ್ಲಿ ಕಂಜನ ಆನೆ ಸೆರೆ ಹಿಡಿಯಲಾಗಿತ್ತು. ಆನೆಗಳ ವರ್ತನೆಯನ್ನ ತಿಳಿಯಲು ಸಾಧ್ಯ ಇಲ್ಲ. ಪ್ರತಿಯೊಂದು ಆನೆಗಳ ಸ್ವರೂಪ ಸ್ವಭಾವ ಭಿನ್ನವಾಗಿರುತ್ತೆ. ಆನೆಗಳ ಹತ್ತಿರ ಹೋಗುವುದು ತಪ್ಪು ಅಂತ ಹೇಳಿದ. ಆನೆ ಸಾಮಾನ್ಯವಾಗಿ ಆ ಥರ ಅಗ್ರೆಸಿವ್ ಆಗೋದು ನಾವು ಕಂಡ ಮಟ್ಟಿಗೆ, ಏಕೆಂದರೆ ನಾನೊಬ್ಬ ಪಶುವೈದ್ಯಾಧಿಕಾರಿಯಾಗಿ ಹೇಳೋದು ಅಂದರೆ, ಕಾರವಾರದ ಕಣಸಗಿರಿ ಗ್ರಾಮದಲ್ಲಿ ಜನವಸತಿ ಪ್ರದೇಶದಲ್ಲಿ ಓಡಾಡ್ತಾ ಇದ್ದ ಚಿರತೆಯನ್ನ ಅರಣ್ಯಾಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಕಳೆದ 1 ವಾರದಿಂದ ಗ್ರಾಮದ ಜನವಸತಿ ಪ್ರದೇಶದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತ್ತು. ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ 4 ವರ್ಷದ ಗಂಡು ಚಿರತೆ ಬಿದ್ದಿದ್ದು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊಡಗಿನ ವಿರಾಜಪೇಟೆ ತಾಲೂಕಿನ ಚೆಂಬೆ ಬೆಳ್ಳೂರಿನಲ್ಲಿ ಕಾಡಾನೆಯೊಂದು ಕಾಫಿ ತೋಟದ ಕೆರೆಗೆ ಬಿದ್ದಿದೆ. ನೀರು ಕುಡಿಯಲು ಕೆರೆಗೆ ಬಂದಿದ್ದ ಸಮಯದಲ್ಲಿ ಘಟನೆ ನಡೆದಿದೆ. ಕಾಡಾನೆ ಚೀರಾಟ ಕೇಳಿ ಕಾಫಿ ತೋಟದ ಮಾಲೀಕ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಆಗಮಿಸಿದ ಅರಣ್ಯ ಸಿಬ್ಬಂದಿ ಕಾಡಾನೆಯನ್ನ ಓಡಿಸಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಬಿಸಿಲಿನ ತಾಪಕ್ಕೆ ಕಾಳಿಂಗ ಸರ್ಪವೊಂದು ಮನೆ ಬಾಗಿಲಿನಲ್ಲಿ ಬಂದು ಮಲಗಿದೆ. ಮಂಜುನಾಥ್ ಆಚಾರ್ ಅನ್ನೋರ ಮನೆ ಬಾಗಿಲಲ್ಲಿ ಮಲಗಿದ್ದ 10 ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿಯಲಾಗಿದೆ. ಸ್ನೇಕ್ ಆರಿಫ್ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿದು ಚಾರ್ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಅಣ್ಣನನ್ನೇ ತಮ್ಮ ಕೊಂದಿರೋ ಘಟನೆ ಧಾರವಾಡ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ನಡೆದಿದೆ. ಮನೆಯ ದಾರಿ ವಿಚಾರಕ್ಕೆ ಸಹೋದರರ ಮಧ್ಯೆ ಜಗಳ ನಡೆದಿದ್ದು, ಕೋಪದಲ್ಲಿ ತಮ್ಮ ಅಣ್ಣ ಮಲ್ಲಯ್ಯ ನನ್ನ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ರೊಚ್ಚಿಗೆದ್ದ ತಮ್ಮ ಶ್ರೀಕಾಂತ ಚಾಕು ಕಸಿದು ಪ್ರತಿ ದಾಳಿ ನಡೆಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಮಲ್ಲಯ್ಯಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು, ಇನ್ನು ಘಟನೆ ಬಳಿಕ ಆರೋಪಿ ತಮ್ಮ ಶ್ರೀಕಾಂತ ಪರಾರಿಯಾಗಿದ್ದು, ಸ್ಥಳಕ್ಕೆ ಎಸ್ಪಿ ಗುಂಜನಾರ್ಯ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಬೆಳಂಬೆಳಗ್ಗೆ ಬಾವಿಯಲ್ಲಿ
ದಾವಣಗೆರೆಯಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸೇತುವೆಗಳು ಕುಸಿಯುವ ಹಂತ ತಲುಪಿದೆ. ದಾವಣಗೆರೆ ತಾಲೂಕಿನ ಹೊಸ ಕುಂದುವಾಡ ಬಳಿಯ ಸೇತುವೆಗೆ ಮಳೆಯಿಂದ ಹಾನಿಯಾಗಿದೆ. ಚನ್ನಗಿರಿ ತಾಲೂಕಿನ ಬಸವಾಪುರ ದೇಗುಲಹಳ್ಳಿ ಸಂಪರ್ಕ ಸೇತುವೆಗಳು ಕುಸಿಯುವ ಹಂತದಲ್ಲಿದ್ದಾವೆ. ಹಾನಿ ಭದ್ರಾ ಬಲದಂಡೆ ನಾಲೆಗೆ ಅಡ್ಡಲಾಗಿ ಸೇತುವೆಗಳು ನಿರ್ಮಿಸಲಾಗಿದ್ದು ಸಾಲಕಟ್ಟೆ ಸತ್ಯನಾರಾಯಣ ಕ್ಯಾಂಪ್ಗೆ ಸಂಪರ್ಕ ಕಲ್ಪಿಸುತ್ತವೆ. ಭಾರೀ ವಾಹನಗಳು ಓಡಾಡಿದರೆ ಸೇತುವೆ ಸಂಪೂರ್ಣ ಕುಸಿದು ಹೋಗುವ ಆತಂಕ ಕಾಡ್ತಾ ಇದ್ದು ತಕ್ಷಣ ಸೇತುವೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ದಾವಣಗೆರೆಯಲ್ಲೂ ಮಳೆ ಆರ್ಭಟ ಜೋರಾಗಿದ್ದು ತಡರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಜಗಳೂರು ತಾಲೂಕಿನ ಮಲ್ಲನಹೊಳೆ ಗ್ರಾಮದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ನೀರು ಹೊರಹಾಕೋಕೆ ಮನೆ ಮಾಲೀಕರು ಸಾಹಸ ಪಟ್ಟಿದ್ದಾರೆ. ಇತ್ತ ಜಗಳೂರು ತಾಲೂಕಿನ ಮರೇನಹಳ್ಳಿ ಗ್ರಾಮದಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದ್ದು ರಾತ್ರಿ ಇಡೀ ಕರೆಂಟ್ ಇಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ರಾತ್ರಿ ಇಡೀ ಧಾರಾಕಾರ ಮಳೆಯಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಗೆ ಮೊಳಕಾಲ್ಮೂರು ತಾಲೂಕಿನ ಎದ್ದಲ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಬಿರುಗಾಳಿ ಅಬ್ಬರಕ್ಕೆ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ವಿದ್ಯುತ್ ಸಂಪರ್ಕ ಕಡಿತವಾಗಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ಈ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಮನೆಗಳ ಶೀಟ್ ಹಾರಿ ಹೋಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹಲವು ಕಡೆ ಬೃಹತ್ ಗಾತ್ರದ ಮರಗಳು ಧರೆಗುರುಳಿದ್ದು 2 ಆಟೋ 3 ಬೈಕ್ ಚಕಮಕಿವೆ. ಕಲಬುರಗಿ ಜಿಲ್ಲೆ ವಿವಿಧೆಡೆ ನಿನ್ನೆ ಬಿರುಗಾಳಿ ಮಿಂಚು ಸಹಿತ ಭಾರೀ ಮಳೆಯಾಗಿದೆ. ಪಿಲ್ಲಿಗುಂಟ ತಾಂಡದಲ್ಲಿ ಸಿಡಿಲು ಬಡಿದು 25 ಮೇಕೆಗಳು ಬಲಿಯಾಗಿದ್ದಾವೆ. ಹೀರಾನಾಯಕ, ದೇವಲನಾಯಕ, ಬಿಕ್ಯಾನಾಯಕ ಅನ್ನೋರಿಗೆ ಸೇರಿದ ಮೇಕೆಗಳು ಮೃತಪಟ್ಟಿದ್ದಾವೆ. ಸ್ಥಳಕ್ಕೆ ಪಶುಸಂಗೋಪನೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ ನಿನ್ನೆ ಸುರಿದ 15 ನಿಮಿಷದ ಮಳೆಗೆ ಅನೇಕ ಕಡೆ ಭಾರೀ ಸಮಸ್ಯೆ ಆಗಿದೆ. ಕಾಡುಗೊಂಡನಹಳ್ಳಿಯ ಅಂಬೇಡ್ಕರ್ ಕಾಲೇಜು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆ ಬದಿ ನಿಲ್ಲಿಸಿದ ವಾಹನಗಳು ಮುಳುಗಡೆಯಾಗಿದ್ದವು. ಹಾವೇರಿಯ ಸವನೂರಿನ ಕಡಕೋಳ ಗ್ರಾಮದಲ್ಲಿ ಭಾರೀ ಮಳೆಗೆ ಬಾಳೆ ಬೆಳೆ ಹಾನಿಯಾಗಿದೆ. ಸುಮಾರು 10 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಹಾನಿಯಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ಬಾಳೆ ಗಿಡಗಳು ನೆಲಕಚ್ಚಿದ್ದು ರೈತರು ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಗಾಳಿ ಮಳೆಗೆ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಭಾರೀ ಗಾಳಿ ಮಳೆಗೆ ಶೆಡ್ಗಳ ಶೀಟ್ಗಳು ಹಾರಿ ಹೋಗಿ 70ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಸದ್ಯ ನಗರದ ಗಂಕಿಮಡಿಯ ಕಾಳಜಿ ಕೇಂದ್ರದಲ್ಲಿರುವ ಮಹಿಳೆಯರು ಜಿಲ್ಲಾಡಳಿತ ಹಾಗೂ ಶಾಸಕ ಎಚ್ಕೆ ಪಾಟೀಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದು ಶಾಶ್ವತ ಸೂರು ಕಲ್ಪಿಸುವಂತೆ ನಿವಾಸಿಗಳು ಒತ್ತಾಯಿಸಿದ್ದಾರೆ. ನಾವು ಮನೆಯಿಲ್ಲದ ನಿರ್ಗತಿಕ ಕುಟುಂಬಗಳು, ಹಕ್ಕುಪತ್ರ ಕೊಡಿ ಇಲ್ಲವೇ ಮನೆ ಕೊಡಿ, ಅಲ್ಲಿವರೆಗೂ ಕಾಳಜಿ ಕೇಂದ್ರ ಬಿಟ್ಟು ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳ ಯುದ್ಧದಿಂದಾಗಿ ಉಂಟಾಗಿದ್ದ ಗ್ಯಾಸ್ ಸಿಲಿಂಡರ್ ಕೊರತೆ ಇಂದಿಗೂ ಮುಂದುವರೆದಿದೆ. ಅಡುಗೆ ಸಿಲಿಂಡರ್ಗಾಗಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕಾದು ಕುಳಿತಿರುವ ಘಟನೆ ಹಾಸನದ ಅರಕಲಗೂಡಲ್ಲಿ ನಡೆದಿದೆ. ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಹಾಗೂ ಸರಬರಾಜುದಾರರು ನಡುವೆ ಮಾತಿನ ಚಕಮಕಿಯಾಗಿದೆ. ನಾಳೆ ಔಷಧ ವ್ಯಾಪಾರಿಗಳು ಮತ್ತು ಔಷಧ ವಿತರಕರ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ವಿರುದ್ಧ ಪ್ರತಿಭಟನೆ ನಡೆಯಲಿದೆ. ಪರವಾನಗಿ ಪಡೆಯದೆ ಆನ್ಲೈನ್ನಲ್ಲಿ ಅನಧಿಕೃತ ಔಷಧಿ ಮಾರಾಟ ಮಾಡಲಾಗ್ತಾ ಇದೆ. ಜೀವರಕ್ಷಕ ಔಷಧಿಗಳಿಗೆ ಯದ್ವಾ ತದ್ವಾ ಡಿಸ್ಕೌಂಟ್ ಆಫರ್ ಮಾಡುತ್ತಿದ್ದಾರೆ. ಇಂತಹ ಕೆಲವು ವಿಚಾರ ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆ ಮಾಡಲಾಗಿದೆ. ಕೋಲಾರದ ಮುಳಬಾಗಿಲು ನಗರ ಪೊಲೀಸ್ ಠಾಣೆ ಎದುರು ಹೈ ಡ್ರಾಮಾವೇ ನಡೆದಿದೆ. ಬಜರಂಗ ದಳ ಮುಖಂಡರು ಹಾಗೂ ಹಸುಗಳನ್ನು ಖರೀದಿಸಿ ಸಾಗಿಸ್ತಾ ಇದ್ದ ವ್ಯಕ್ತಿಗಳ ಮಧ್ಯೆ ಗಲಾಟೆಯಾಗಿದೆ. ಬಜರಂಗ ದಳ ಮುಖಂಡರು ಅಕ್ರಮವಾಗಿ ಗೋವುಗಳ ಸಾಗಾಟ ಅಂತ ಆರೋಪಿಸಿ 4 ಹಸುಗಳು ತುಂಬಿದ್ದ ಬೊಲೆರೋ ವಾಹನ ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಹಸುಗಳನ್ನು ಖರೀದಿಸಿದ ಅನ್ಯ ಕೋಮಿನ 100 ಜನರು ಠಾಣೆಯ ಎದುರು ಜಮಾಯಿಸಿ ಹಸುಗಳನ್ನು ಮುಳಬಾಗಿಲು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿದ್ದೇವೆ, ವಿನಾಕಾರಣ ತೊಂದರೆ ಕೊಡ್ತಿದ್ದೀರಾ ಅಂತ ವಾಗ್ವಾದ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಬಹುಕೋಟಿ ದುರುಪಯೋಗ ಪ್ರಕರಣ ಸಂಬಂಧಪಟ್ಟಂಗೆ ಆರೋಪಿ ಶಿವಾನಂದ ನಿಲಣ್ ಅವರಿಗೆ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಹೆಚ್ಚುವರಿ ತನಿಖೆಗಾಗಿ ಸಿಐಡಿ ಅಧಿಕಾರಿಗಳು ಆರೋಪಿಯನ್ನ ಮಾಳಮಾರುತಿ ಠಾಣೆಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ.